ನಗರದ 30ನೇ ವಾರ್ಡಿನಲ್ಲಿ ಹೊಸ ಬಡಾವಣೆ. ಇಲ್ಲಿನ ಕೆಲ ಸ್ಥಳೀಯ ಮಹಿಳೆಯರು ಹಾಗೂ ಇಲ್ಲಿನ ಸ್ಥಳೀಯ ನಿವಾಸಿಗಳು ಬಂದುಬಿಟ್ಟು ನಮಗೆ ಸುಮಾರು ಒಂದು 30-35 ವರ್ಷ ಆಯಿತು ನಮಗೆ ರಸ್ತೆ ಮಾಡಿಕೊಡ್ತಾ ಇಲ್ಲ, 50 ವರ್ಷ ಆಯಿತು ಅಂತಾರೆ. ಹಾಗೆ ಇಲ್ಲಿ ಕೂಡ ರಸ್ತೆ ಆಗ್ತಿದೆ, ಇಲ್ಲಿನ ಪಕ್ಕದ ರಸ್ತೆಯಲ್ಲಿ. ಹಾಗೆ ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ರಸ್ತೆ ಗಿಸ್ತೆ ಎಲ್ಲ ಇಲ್ಲಿನ ಸ್ಥಳೀಯರಿಗೆ ಮೂಲ ಸೌಕರ್ಯ ಎಲ್ಲ ಮರೀಚಿಕೆ ಆಗಿದೆ. ಹಾಗಾಗಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಏನಂದರೆ, ನಮಗೆ ಆ ರಸ್ತೆ ಮಾಡೋಕ್ಕೆ ನಾವು ಬಿಡಲ್ಲ, ಆ ರಸ್ತೆ ನಾವು ಮಾಡೋಕ್ಕೆ ಬಿಡಲ್ಲ, ಅದ್ರ ಜೊತೆಗೆ ನಮ್ಮ ರಸ್ತೆನೂ ಕೂಡ ಮಾಡಿಕೊಡಿ, ಏನು ಜಾಸ್ತಿ ದೂರ ಇಲ್ಲ, ನೀವು ನೋಡ್ಬೋದು ಒಂದು 50ರಿಂದ ಒಂದು 60 ಮೀಟ್ರಷ್ಟು ದೂರ ಇರುವಂತಹ ಈ ಒಂದು ರಸ್ತೆನ ಮಾಡಿಕೊಡಿ. ನಮಗೇನು ಕೂಡ ನಾವು ತುಂಬ ಏಜ್ಡ್ ಇದ್ದೀವಿ, ಅಂದರೆ ನಮಗೂ ಪ್ರಾಯ ಆಗಿದೆ, ನಮಗಿಲ್ಲಿ ನಡೆಯೋಕ್ಕಾಗಲ್ಲ, ತಿರ್ಗಾಡೋಕ್ಕಾಗಲ್ಲ ಅಂತ ಇಲ್ಲಿನ ಸ್ಥಳೀಯ ಮಹಿಳೆಯರು ಹೇಳ್ತಾರೆ. ನಮ್ಮ ಮಕ್ಕಳು ಸೈಕಲ್ ಓಡಿಸ್ಬೇಕಾದ್ರೆ ಬೀಳ್ತಾರೆ, ಶಾಲೆಗೆ ಹೋಗ್ಬೇಕಾದ್ರೆ ತೊಂದರೆ ಆಗತ್ತೆ, ಆಮೇಲೆ ಮಳೆಗಾಲದಲ್ಲಿ ಚರಂಡಿಗಳು ಉಕ್ಕು ಹರಿತವೆ, ಮನೆಯೊಳಗೆ ನೀರು ಬರುತ್ತೆ ಅಂತ ಇಲ್ಲಿನ ಮಹಿಳೆಯರ ಗೋಳು. ಹಾಗಾಗಿ ನಮ್ಮ ಸ್ಥಳೀಯ ಶಾಸಕರು ಹಾಗೂ ಪೌರಾಯುಕ್ತ ನಾಗಪ್ಪನವರು ಇದ್ರ ಬಗ್ಗೆ ಗಮನ ಹರಿಸಬೇಕು, ಆದಷ್ಟು ಬೇಗ ಬಂದು ಸ್ಥಳವನ್ನು ಪರಿಶೀಲನೆ ಮಾಡಬೇಕು ಅನ್ನೋದೇ ಈ ಲೈವ್ ಸಾಗರ್ K15ನ ಉದ್ದೇಶ ಆಗಿರುತ್ತೆ. ಬನ್ನಿ ಮೇಡಮ್ ಎಲ್ಲರೂ. ಮೇಡಮ್, ನೀವು ಈಗ ಇಲ್ಲಿ ರಸ್ತೆ ಮಾಡೋಕ್ಕೆ ಬಿಡಲ್ಲ ಅಂತ ಇದ್ದೀರಾ, ಸೊ ನಿಮ್ಮ ಬೇಡಿಕೆ ಏನು? ರೋಡು ಚರಂಡಿ ಆಗಬೇಕು. ಬರೀ ಕಾಯಿಲೆ ಅಂತ ಬರೀ ಆಸ್ಪತ್ರೆ ದುಡ್ಡು ಹಾಕದೇ ಆಗಿದೆ. ಡೆಂಗು, ಕೊರೋನಾ, ಈಗ ಎಷ್ಟು ಸರಿ ಮಕ್ಕಳನ್ನ ಆಸ್ಪತ್ರೆ ಸೇರಿಸಿದೀನಿ ಗೊತ್ತಾ ನಾನು, ಡೆಂಗು ಅಂತ ಹೇಳಿ ಎಷ್ಟೊತ್ತ ಸೇರಿ. ಅಲ್ಲಿ ನೋಡಿ ಸರ್, ನೀವು ಬಂದು ಉಕ್ಕು ಹರಿತಾ ಇರೋದು. ಬನ್ನಿ ಹಿಂಗೆ ಮಾತಾಡ್ತಾ ಹೋಗೋಣ, ಇಲ್ಲಿನ ಸಮಸ್ಯೆನ ಆಲಿಸೋಣ, ಪ್ರತಿಯೊಬ್ಬರಿಗೂ ತಿಳಿಬೇಕಲ್ವಾ. ಈಗ ನಾವು ತಿಳಿದೇ ಏನು ಹೇಳಕ್ಕಾಗಲ್ಲ. ಈಗ ಇಲ್ಲಿ ಹೇಳ್ತಾ ಇದ್ರಿ ನೋಡಿ, ಇಲ್ಲಿ ಚರಂಡಿ ಎಲ್ಲ ಕಿತ್ತೋಗಿದೆ ಅಂತೆ. ಈಗ ವಯಸ್ಸಾದವರು ಇದ್ದಾರೆ, ಅವರಿಗೂ ಪಾಪ ವಾಸನೆ ತಗೊಂಡು ನಡೆಯಕ ಊಟ ಮಾಡಕ್ ಆಗ್ತಾ ಇಲ್ಲ. ಅಲ್ಲಿ ನೋಡಿ, ಅಲ್ಲಿ ಒಂದು ಟಾಯ್ಲೆಟ್ ಗುಂಡಿ, ಲೆಟ್ರಿನ್ ಗುಂಡಿ ಅಲ್ಲಲ್ಲೇ ಬ್ಲಾಕ್ ಆಗಿ ನಿಲ್ತಾ ಇದೆ. ಎಷ್ಟು ಸರಿ MLA ಕಡೆನೂ ಹೋಗ್ ಬಂದಾಯ್ತು, ಎಲ್ಲ ಕಡೆ ಪೇಪರ್ ಎಲ್ಲ ಹಾಕಾಯ್ತು, ಎಲ್ಲರ ಹತ್ರನೂ ಹೋಗ್ ಬಂದಾಯ್ತು, ಮಾಡಲ್ಲೇ ಮಾಡ್ತಾ ಇದ್ದಾರೆ. ಇಲ್ಲಿ ಸ್ವಚ್ಛತೆನೂ ಕೂಡ ಇಲ್ಲ ನಮ್ಮ ಈ 30ನೇ ವಾರ್ಡಲ್ಲಿ ಅಂತ ಹೇಳ್ತಾ ಈ ಮಹಿಳೆಯರು ಬರ್ತಾ ಇದ್ದಾರೆ. ನೋಡ್ಬೋದು, ರಸ್ತೆ ಯಾವುದೇ ಕಾರಣಕ್ಕೂ ಪಾಪ ತುಂಬ ಇದು ಒಂದು ಶೋಚನೀಯ ಸ್ಥಿತಿ ಅನ್ಬೋದು, ಇಲ್ಲಿನ ಸ್ಥಳೀಯರ ಶೋಚನೀಯ ಸ್ಥಿತಿ. ದಯವಿಟ್ಟು ನಗರಸಭೆಯ ಪೌರಾಯುಕ್ತರು ಹಾಗೂ ನಮ್ಮ ಇಲ್ಲಿನ ನಗರಸಭೆಯ ನಮ್ಮ ಪರಿಸರ ಇಂಜಿನಿಯರ್ ಮದನ್ ಅವರು ಕೂಡ ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ಹೇಳ್ತೀನಿ. ಮತ್ತು ಮೇಡಮ್, ಈಗ ಅಲ್ಲಿ ರಸ್ತೆ ಆಗ್ತಾ ಇರೋದು ಸತ್ಯ, ಈಗ ರಸ್ತೆ ನೀವು ಮಾಡಕ್ ಬಿಡಲ್ಲ ಅಂತೀರ. ಅವರು ಬಿಡಲ್ಲ ಅಂತ ನೋಡಿ, ಇಲ್ಲಿ ನೋಡಿ, ಇದು ಚರಂಡಿ ಈ ರೀತಿ ಅವ್ರು ಹೇಳ್ತಾರೆ ಮಹಿಳೆಯರು. ಯಾವತ್ತು ಬಂದು ಕ್ಲೀನ್ ಮಾಡಿದಾರೋ, ಯಾವತ್ತು ಬಂದು ಚರಂಡಿ ಮಾಡಿದಾರೋ, ರೋಡ್ ಮಾಡಿದಾರೋ ಅವರಿಗೆ ಗೊತ್ತಿಲ್ಲ. ಇಲ್ಲಿ ಕೌನ್ಸಿಲರ್ ಸುಮ್ಮನೆ ದೊಡ್ಡ 5 ವರ್ಷ ನಮ್ಮ ಯಾರು ಇಲ್ಲಿ ಗೆದ್ದು ಬಂದಿದ್ದಾರೆ, ಸವಿತಾ ಸರ್ ಬರದೇ ಇಲ್ಲ ಅವರು. ಈಗ ಅವರು ಜನ ಇಂಥದಕ್ಕೆ ಮಾತ್ರ, ಈಗ ಅವರು ಅಂದ್ರೆ ಅವ್ರದ್ದು ಅವಧಿ ಮುಗ್ದಿದೆ, ಹಾಗಾಗಿ ಮಾಡಿಲ್ಲಲ್ಲ ಸರ್. 5 ವರ್ಷ ಏನ್ ಮಾಡಿದ್ರು ಆಡಳಿತ, ಏನ್ ಮಾಡಿದ್ರು ಆಡಳಿತ? ನೀವು ಈಗ MLA ಅವರನ್ನು ಭೇಟಿ ಆಗಿದ್ರಾ? ಮತ್ತೆ ಸ್ಥಳೀಯ ನಮ್ಮ ಈ ಪೌರಾಯುಕ್ತರ ಹತ್ರ ಹೌದಾ? ಹಾಗಾಗಿ ನಾವು ಲೈವ್ ಸಾಗರದಿಂದ ಕೇಳೋದು ಮಾಡ್ತೀನಿ. ಇಲ್ಲಿ ನೋಡಿ, ಈ ಚರಂಡಿಗಳು ಸ್ವಚ್ಛತೆ ಇಲ್ಲ ಅನ್ನೋದಕ್ಕೆ ಇವ್ರದ್ದೇನು ತಪ್ಪಿಲ್ಲ, ಯಾಕಂದ್ರೆ ಇಲ್ಲಿ ನೀರೇ ಹರಿಯಲ್ಲ. ಸೊಳ್ಳೆಯಿಂದ ಈ ಕಡೆ ಇವ್ರು ಹೇಳ್ತಾರೆ ಡೆಂಗ್ಯೂ ಜ್ವರ ಬಂದ್ಬಿಟ್ಟಿರ್ತದೆ ಅವ್ರ ಮಕ್ಕಳಿಗೆ. ಸರ್ ಇಲ್ಲಿ ಬನ್ನಿ, ಅವ್ರಿಗೆ MLA ಅವರಿಗೆ ತೋರಿಸಿ ಸ್ವಲ್ಪ. ನೋಡಿ ಜನ ಹೆಂಗ್ ಬದುಕಬೇಕು ನೋಡಿ. ಇಲ್ಲಿ ನೋಡಿ, ಅವತಾರ ಚರಂಡಿ ಯಾವುದು ಅಂತಾನೆ ಗೊತ್ತಾಗ್ತಿಲ್ಲ, ಬಹಳಷ್ಟು ವಾಸನೆ ಇದೆ ಇಲ್ಲಿ. ನಾವು ಮನುಷ್ಯರಾದವರೇ ತಿರ್ಗಾಡಕ್ಕಾಗಲ್ಲ. ಹಾಗಾಗಿ ಈ ಸ್ಥಳೀಯರ ರೋದನೆ ವೇದನೆ ದಯವಿಟ್ಟು ನಗರಸಭೆಯವರು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿ ಇವರ ಒಂದು ಹೋರಾಟಕ್ಕೆ ಜಯ ಸಿಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹಾಗೆ ಮುಂದೋಗೋಣ. ನೋಡಿ ಸರ್, ಎಲ್ಲ ಜಾಮ್ ಆಗಿದೆ ಇಲ್ಲಿ. ಸಂಜೆ ಆದರೆ ಮನುಷ್ಯ ಲೈಟ್ ಗಿಟ್ ಹೋದ್ರೆ ಮನುಷ್ಯ ಆದ್ರೂ ನಿಲ್ಲಲ್ಲ ಇಲ್ಲಿ.
ಗೊಬ್ಬರ ಸ್ವಚ್ಛತೆಗೆ 3 ವರ್ಷಕ್ಕೆ ಒಂದ್ಸಲಿ 2 ವರ್ಷಕ್ಕೆ ಒಂದ್ಸಲಿ ಬರ್ತಾರೆ. ಅದು ಯಾವ ನಾವೇ ಮಾಡ್ಕೊಂತ ಇದೀವಿ, ನಾವೇ ತಕ್ಕಂತ ಇದೀವಿ, ಯಾರು ಬರ್ತಾನೆ ಇಲ್ಲ. ನಮಗೆ ಬೇಕಾಗಿದ್ ನಾವೇ ಒಂದ್ ಚೂರ್ ತಕ್ಕಂತ ಇದೀವಿ. ಜಾಸ್ತಿ ಜಾಮ್ ಆಗ್ಬಿಟ್ರೆ ಈ ತರ ಜಾಮಲ್ಲಿ ಬದುಕದ್ ಹೌದಾ ಸರ್? ಜಾಸ್ತಿ ಜಾಮ್ ಆಗ್ಬಿಟ್ರೆ ಕೋಲ್ ತಂದು ನಾವೇ ಅದೆಲ್ಲ ಬಿಡಿಸ್ಬೇಕು ನೀರು. ನಾವೇ ಮಾಡ್ಕೊಂತ ಮೊನ್ನೆ ನೋಡಿ ಆ ರೋಲಿಂಗ್ ಶಟರ್ ಒಳಗೆಲ್ಲ ಹೋಗಿದೆ, ಅವ್ರು ಇಲ್ಲ ಓನರು. ರೋಡಿಂದು ಸಮಸ್ಯೆ ಬಹಳ ಇದೆ. ಯಾಕಂದ್ರೆ ಇವರು ಆಕ್ಚುಲಿ ಬಂದಿಲ್ಲ, 50 ವರ್ಷ ಆಯ್ತು. 50 ವರ್ಷದಿಂದನೂ ರೋಡ್ ಆಗಿಲ್ಲ. ಮೊನ್ನೆ ಬೇಳೂರ್ ಹತ್ರ ಎಲ್ಲರೂ ಹೋಗಿದ್ದಾರೆ, ಆಮೇಲೆ ಕಮಿಷನರ್ ಹತ್ರನೂ ಮಾತಾಡಿದ್ದಾರೆ. ಯಾಕೆ ರೋಡ್ ಆಗ್ತಾ ಇಲ್ಲ ಅಂತ ಕಾರಣ ಹೇಳ್ಬಿಟ್ರೆ ಸಾಕು ನಮ್ಗೆ. ಅಲ್ಲ ಮಾಡ್ಲಿ, ಆದ್ರೆ ಮಾಡಕ್ ಆಗದೇ ಇಲ್ಲ ಅನ್ನೋ ಕಾರಣ ನಮಗೆ ಗೊತ್ತಾಗ್ಬಿಟ್ರೆ ನಾವು ಹೇಳಲ್ಲ. ಖಂಡಿತವಾಗಿ ಹೋರಾಟಕ್ಕೆ ನನ್ನ ಬೆಂಬಲ ಇರುತ್ತೆ. ಹೀಗೆ ಈ ಒಂದು ತೋರಿಸ್ತಾ ಹೋಗ್ತೀನಿ ನೋಡಿ ಸರ್. ಇಲ್ಲಿಂದ ಹರಿದು ಬರುವಂತಹ ನೀರು ಇಡೀ ಮನೆ ಒಳಗೆಲ್ಲ ನುಗ್ತದೆ. ಅರಣ್ಯ ಮತ್ತು ಕೈಗಾರಿಕಾ ನಿಗಮದ ಅಧ್ಯಕ್ಷರು ಗೋಪಾಲಕೃಷ್ಣ ಬೇಳೂರವರ ಇಲ್ಲಿನ ಬಡ ಮಹಿಳೆಯ ಸಂಕಷ್ಟವನ್ನು ನೀವು ಅರಿತುಕೊಳ್ಳುವವರಾಗಿದ್ದೀರಿ. ಹಾಗೂ ಬಡವರ ಪರ ನಿಂತು ಕೆಲಸ ಮಾಡುವಂತಹ ಹೃದಯವಂತರು ಕೂಡ ಎಲ್ಲರಿಗೂ ಬೇಕು, ಎಲ್ಲರೂ ಒಗ್ಗಟ್ಟಾಗಬೇಕು. ಎಲ್ಲರೂ ಈ ಒಂದು ಹೋರಾಟ ಕೈ ಜೋಡಿಸ್ತಾರೆ. ಇವತ್ತು ಏನೋ ಒಂದು 4-5 ಜನ, ಒಂದು 6-7 ಜನ ಮಹಿಳೆಯರು ಪುರುಷರೆಲ್ಲ ಬಂದಿದ್ದಾರೆ. ಈಗ ನಮ್ಗೆ ಮಾಡ್ಕೊಟ್ಟಿಲ್ಲ ಅಂದ್ರೆ ಇಡೀ ಕೇರಿ ಜನ ಕೂತ್ಕೊಂಡು ನಾವು ಹೋರಾಟಕ್ಕೆ ಸಿದ್ಧ, ನಾವು ರಸ್ತೆ ಮಾಡಕ್ ಕೊಡಲ್ಲ. ನಮ್ಮ ಈ ಒಂದು ಹೋರಾಟಕ್ಕೆ ಯಾವತ್ತೂ ನಮಗೆ ದಯವಿಟ್ಟು ಸಹಕಾರ ಕೊಡಿ ಅಂತ ಹೇಳಿದ್ದಾರೆ. ಖಂಡಿತವಾಗಿ ಲೋಹಿತ್ ಸಾಗರ್ ಈ ರಸ್ತೆ ಆಗೋ ತನಕನೂ ನಾನು ಅವರ ಪರವಾಗಿ ನಿಂತು ಕೆಲಸ ಮಾಡ್ತೀನಿ ಅನ್ನೋದು. ಮಾಡಕ್ಕಂತ ಅಂಗನವಾಡಿಯಿಂದ ಬರ್ತಾರೆ. ಮೇನ್ ಡೆಂಗ್ಯೂ ಸರ್ವೆ, ಡೆಂಗ್ಯೂ ಬರುತ್ತೆ ಅಂತಾರಲ್ಲ, ನಾವು ಮನೆ ಕ್ಲೀನ್ ಇಟ್ಕೊಂಡಿದೀವಿ. ಇದು ಕ್ಲೀನ್ ಇಲ್ಲ ಹೆಂಗ್ ಕಂಟ್ರೋಲ್ ಆಗುತ್ತೆ? ಅವರು ಮನೆಯಲ್ಲಿ ಫ್ರಿಡ್ಜ್ ನೋಡಕ್ ಬರ್ತಾರೆ, ಡೆಂಗ್ಯೂ ಅಂತ, ಚರಂಡಿ ನೋಡಲ್ಲ ಅಂತ. ಥ್ಯಾಂಕ್ ಯು. ಇದನ್ನ ಮಾಡಿದ್ರೆ ಹೆಂಗ್ ನೀವು ಕ್ಲೀನ್ ಮಾಡ್ತೀರಾ? ಎಸ್ ಎನ್ ನಗರ ಟಾಪ್ 1 ಇದೆ ಡೆಂಗ್ಯೂ ಕೇಸಲ್ಲಿ, ಎಸ್ ಎನ್ ನಗರ ಟಾಪ್ 1 ಇದೆ ಅಂತಾರೆ. ಹೆಂಗ್ ಹೇಳ್ತಾರ ಅವರು? ಈಗ ಇಲ್ಲಿನ ಆಶಾ ಕಾರ್ಯಕರ್ತರು ಅಷ್ಟೇ ಬಂದು ಯಾಕೆ ನೀವು ನಮ್ಮ ನಗರಸಭೆಯ ಆಡಳಿತ ವರ್ಗಕ್ಕೆ ತಿಳಿಸಿಲ್ಲ ಅಂತ ಅವ್ರು ಕೇಳ್ತಾ ಇದಾರೆ. ದಯವಿಟ್ಟು ಆಶಾ ಕಾರ್ಯಕರ್ತರು ಇಲ್ಲಿ ಬಂದು ಉತ್ತರಿಸಬೇಕಾಗತ್ತೆ. ಅಲ್ಲ, ಎಸ್ ಎನ್ ನಗರ ನಂಬರ್ 1 ಇದೆ ಡೆಂಗ್ಯೂ ಸರ್ವೆಯಲ್ಲಿ ಅಂತ ಹೇಳ್ತಾರೆ. ಯಾಕೆ ನಂಬರ್ 1 ಇದೆ ಅಂದ್ರೆ ಈ ಪರಿಸ್ಥಿತಿ ಇರೋದು ನಂಬರ್ 1 ಇದೆ. ಅದ್ ಕಂಟ್ರೋಲ್ ಮಾಡೋದು ಯಾರು? ಇವಾಗ ಫ್ರಿಜ್ ಹಿಂದ್ಗಡೆ ಕ್ಲೀನ್ ಮಾಡ್ರಿ ಅಂತಾರೆ, ಚರಂಡಿ ಕ್ಲೀನ್ ಮಾಡೋದು ಯಾರು? ಇಲ್ಲಿ ಗಲೀಜಾಗಿರ್ಬೋದು, ನಮ್ಮ ಪಕ್ಕದಲ್ಲಿ ಗಲೀಜಾಗಿಲ್ಲಲ್ಲ, ಸೊಳ್ಳೆ ಎಲ್ಲಾ ಕಡೆ ಹರಡತ್ತೆ. ದಯವಿಟ್ಟು ಪ್ರತಿಯೊಬ್ರು ಎಸ್ ಎನ್ ನಗರದ ಈ ಸ್ಥಳೀಯ ನಾಗರಿಕರು ಇವರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಬೇಕು. ಮುಂದಿನ ದಿನದಲ್ಲಿ ನಿಮ್ಮ ಕಡೆನೂ ಇದೇ ಸಮಸ್ಯೆದಾಗ ನಾವೇ ಬರಬೇಕಾಗತ್ತೆ. ಹಾಗಾಗಿ ನಿಮ್ಮ ಬೆಂಬಲಕ್ಕೆ ನಾವೆಂದೂ ಇರ್ತೀವಿ ಮ್ಯಾಮ್. ನಿಮ್ಮ ಹೋರಾಟ ನಡೀಲಿ. ಅವ್ರೇನೋ 2 ಗಂಟೆಗೆ ಬರ್ತಾರಂತೆ, ವೇಟ್ ಮಾಡಿ, ನಾನು ಕೂಡ ಬರ್ತೀನಿ. ಓಕೆನಾ? ಹಾಕಕ್ ಕೊಡ್ಬೇಡಿ, ನಾನು ಬರ್ತೀನಿ ಅಂತ ಹೇಳಿದ್ದೀನಲ್ಲ. ಆಯ್ತು ಬರ್ತೀವಿ ಮಾಡ್ತೀವಿ ಮಾಡಿದ್ದಾರೆ. 2 ಸಲ ಹೋಗ್ಬಂದು ಹೇಳಿದ್ವಿ, ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ. ನಾಗಪ್ಪಂಗೆ ಹೇಳ್ತೀವಿ ಅಂತಾರೆ. ಮುನ್ಸಿಪಾಲಿಟಿ ಓಡಾಡೋಡ್ ಕಾಲ್ ಸೌದಾಗಿದಾವು. ಆಗ ನಮ್ಮ ಮನೆ ಕಟ್ತೀವೇ ಇಲ್ಲ, ನೆಲ ಬೀಳ್ ಕಟ್ತೀವೇ ಇಲ್ಲ, ಕಂಡು ಬಂದವ್ರಿ ಮುನ್ಸಿಪಾಲಿಟಿಗೆ ಹೋಗಿ ಬರ್ತೀವಿ, ನೋಡ್ತೀವಿ, ನಮ್ ಪುರ್ಸತ್ತಿಲ್ಲ ಅಷ್ಟೇ. ಈ ತರ ಹೇಳ್ತಾರೆ. ನನ್ನ ಕೊನೆಯ ಮಾತು ಮ್ಯಾಮ್, ಇದರಿಂದ ನಮಗೆ ಒಳ್ಳೇದಾಗಬೇಕು. ಖಂಡಿತ ಕೊನೆಯ ಮಾತು ನಂದು. ಹೇಳ್ರಿ ಯಾವುದೇ ಕಾರಣಕ್ಕೂ ಇಲ್ಲಿನ ಮಹಿಳೆಯರು ಏನಂತೀರಿ ಮ್ಯಾಮ್? ಅಲ್ಲ, ರೋಡು ಮಾಡ್ಲಿ, ಇಲ್ಲಿಂದಾನು ಸ್ಟಾರ್ಟ್ ಮಾಡಿ ಅಲ್ಲಿ ಎಂಡಿಂಗ್ ಮಾಡ್ಲಿ, ಫುಲ್ ಆಗ್ಲಿ ಅಂತ ಅಷ್ಟೇ. ಆಗ್ಬಾರ್ದು ಅನ್ನೋ ಉದ್ದೇಶ ಅಲ್ಲ, ಮಾಡ್ಬೇಕು. ಎಸ್ ಎನ್ ನಗರದ 28 ಅಥವಾ 30ನೇ ವಾರ್ಡಿನ ಹೊಸ ಬಡಾವಣೆಯ ರಸ್ತೆ ಮಾಡುವ ತನಕ ನಾವು ಹೊಸ ರಸ್ತೆಯನ್ನು ಮಾಡಲು ಕೊಡೋದಿಲ್ಲ ಅನ್ನುವ ದೃಢ ನಿರ್ಧಾರಕ್ಕೆ ಇಲ್ಲಿನ ಮಹಿಳೆಯರು ಬಂದಿದ್ದಾರೆ. ಈ ಮಹಿಳೆಯರ ಈ ನೋವಿಗೆ ದಯವಿಟ್ಟು ನನ್ನ ವಿಡಿಯೋ ನೋಡ್ತಾ ಇರುವಂಥ ಪ್ರತಿಯೊಬ್ಬರು ಶೇರ್ ಮತ್ತು ಲೈಕ್ ಮಾಡಿ, ಫಾಲೋ ಮಾಡಿ, ಕಾಮೆಂಟ್ಸ್ ಮಾಡಿ. ಈ ಇಲ್ಲಿನ ಮಹಿಳೆಯರಿಗೆ ನ್ಯಾಯ ಸಿಗಲಿ ಅಂತ ನಾನು ನಿಮ್ಮಲ್ಲಿ ಕೈ ಮುಗಿದು ಬೇಡ್ಕೊತೀನಿ. ಧನ್ಯವಾದಗಳು. ಅದು ಎಲ್ಲ ಆಗಲ್ಲ. ಏನು ನೀವು ಕಳ್ರನ್ರಿ ನೀವು? ಹಂಗೆಲ್ಲ ಅವೆಲ್ಲ ನಡೆಯಲ್ಲ. ಪೊಲೀಸರು ಬರ್ತಾರೆ, ಪೊಲೀಸರಿಗೂ ಮಾನವೀಯತೆ, ಮನುಷ್ಯತ್ವ ಅನ್ನೋದು ಗೊತ್ತಿದೆ. ಪೊಲೀಸ್ ಬಂದ್ರೆ ಇನ್ನೂ ಉತ್ತಮನೆ, ಪೊಲೀಸ್ ಬಂದ್ರೆ ಉತ್ತಮನೆ. ಅವಾಗ ಯಾರಿಗೆ ಒಳಗೆ ಹಾಕ್ಬೋದು ಅವ್ರಿಗೆ ಹಾಕ್ಬೋದು ಅಲ್ವಾ? ಹಾಗೆ ಎಲ್ಲರೂ
ಬರೇ ಓಡಾಡಿದ್ದಾಗ ಹೇಳಿ ಮೇಡಮ್. ಹಾಂ, ಇದು ಸರ್ವರಿಗೂ ಸಮಬಾಳು ಸಮ ಪಾಲು ಅನ್ನೋದೆಲ್ಲ ಕೇವಲ ಪುಸ್ತಕದ ಬದನೆಕಾಯಿ ಅಷ್ಟೇ. ಇಲ್ಲಿ ನಾವು ಈ ಜಾಗದಲ್ಲಿ ಹೀಗೆ ಬದುಕ್ತಾ ಇದ್ದೀವಿ. ಇಲ್ಲಿನ ರೋಡಿನ ಸ್ಥಿತಿ ನೋಡಿದ್ರೆ ಗೊತ್ತಾಗುತ್ತೆ. ನಾವು ಈಗಾಗಲೇ ಪೌರಾಯುಕ್ತರಿಗೆ ಮತ್ತು MLAಗೂ ಕೂಡ ಭೇಟಿಯಾಗಿ ಬಂದಿದ್ದೀವಿ. ಅವ್ರು ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ, ಕೇವಲ ಭರವಸೆ ಆಗಿದೆ ಮಾತ್ರ. ಆ ಕಾರಣಕ್ಕೋಸ್ಕರ ನಾವು ಆ ಬೀದಿಯ ಕೆಲಸ ಕಾಮಗಾರಿಗಳನ್ನು ನಿಲ್ಲಿಸಿದ್ವಿ. ಆದರೆ ಈಗ ಮತ್ತೆ ಪುನಃ ಅವರಷ್ಟು ಭರವಸೆ ಕೊಟ್ಟ ಮೇಲೂ ಮತ್ತೆ ಆ ಕಡೆ ಕೆಲಸವನ್ನು ಮತ್ತೆ ಸ್ಟಾರ್ಟ್ ಮಾಡಿದ್ದಾರೆ. ಅಂದರೆ ನಮ್ಮ ಪ್ರತಿಭಟನೆಗೆ, ನಾವು ಹೇಳ್ತಾ ಇರೋ ಮಾತಿಗೆ, ನಾವು ಮಾಡೋ ಕೆಲಸಗಳನ್ನೆಲ್ಲ ಬಿಟ್ಟು ಇಲ್ಲಿ ಇಷ್ಟೊತ್ತು ಸೇರೋದು, ಈ ಬಿಸಿಲು ಮಳೆನೆಲ್ಲ ಲೆಕ್ಕಿಸದೆ ಇಲ್ಲಿ ಸೇರೋದು, ಇದಕ್ಕೆಲ್ಲ ಯಾವ ಅರ್ಥನೂ ಇಲ್ವಾ? ಹಾಗಾದರೆ ಇದಕ್ಕೇನಾದರೂ ಒಂದು ಸೂಕ್ತ ಇದನ್ನು ಕೊಡಿ, ಸೂಕ್ತ ಪರಿಹಾರ ಬೇಕು ನಿಮಗೆ. ಸೂಕ್ತ ಪರಿಹಾರ ಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಈ ರೋಡಲ್ಲಿ ಓಡಾಡಿ ನಾವು ಎಷ್ಟು ಸರಿ ಬಿದ್ದಿದ್ದೀವಿ, ಹೆಣ್ಮಕ್ಳು ಎಷ್ಟು ಸರಿ ಬಿದ್ದಿದ್ದಾರೆ. ಅಟ್ಲೀಸ್ಟ್ ನಾವು ಒಂದು ಸರಿ ಆದರೂ ಬಂದು ಇಷ್ಟು ಪ್ರತಿಭಟನೆ ಮಾಡ್ತಾರೆ, ಅಟ್ಲೀಸ್ಟ್ ಒಂದು ಸರಿ ಯಾರು ಬಂದು ಏನು ನೋಡಿ ಯಾವ ಥರ ಆಗಿದೆ ಅಂತ, ಅದನ್ನ ನಾವು ಏನು ವರ್ಣಿಸಬೇಕಾಗಿಲ್ಲ, ಯಾವ ಪದಗಳು ಕೊಡಬೇಕಾಗಿಲ್ಲ. ಅದು ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ಹೇಗಿದೆ ಅಂತ. ಅದು ಕ್ಲೀನ್ ಮಾಡಕ್ಕೆ ಬರಲ್ಲ. ಅಲ್ಲಿ ಹೋಗಿ ನಗರಸಭೆಗೆ ಹೋಗಿ ಅಣ್ಣ ಅಕ್ಕ ಅನ್ಕೊಂಡು ನಮಸ್ಕಾರ ಮಾಡಿದವ್ರು ಮನೆಗೆ ಬಾಗಿಲಿಗೆ ಬರ್ತಾರೆ, ಕ್ಲೀನ್ ಮಾಡ್ತಾರೆ, ಹೋಗ್ತಾರೆ. ನಮಗೆ ಆ ಕಡೆ ಆ ಥರ ಎಲ್ಲ ಯಾರಿಗೋ ಸಲಾಮ್ ಹೊಡ್ಕೊಂಡು ನಮ್ಮನೆ ಕೆಲಸಗಳನ್ನ ಮಾಡೋಕ್ಕೆ ನಮಗೆ ಸಾಧ್ಯ ಇಲ್ಲ. ನಾವು ಕೇಳ್ತಾ ಇರೋದು ರಸ್ತೆ ಕೆಲಸಗಳನ್ನ ಮಾಡಿ ಅಂತ. ಆದರೆ ಅದು ಇದುವರೆಗೂ ಬರೀ ಕೇವಲ ಏನೋ ಕನಸಾಗ್ಬಿಟ್ಟಿದೆ ಅಷ್ಟೇ. ನಿಮ್ಮ ಕನಸು ನನಸಾಗ್ಲಿ ಅಂತ ನಿಮ್ಮ ಹೋರಾಟದಲ್ಲಿ ನಾವು ಕೂಡ ಕೈ ಜೋಡಿಸ್ತೀವಿ ಅಂತ ಹೇಳ್ಕೊಳ್ತೀನಿ. ಧನ್ಯವಾದಗಳು.